ಹಿಂಗಿಬ್ರು ಗಂಡ ಹೆಂಡ್ತಿದ್ರಂತ ಎಲ್ಲೂರು ಇಬ್ಬರು 4 ಮಂದಿ ಇರ್ತಾನೆ ಕೇಳಿ. ಗಂಡ ಒಕ್ಕಲ್ತನ ಮಾಡ್ತಿದ್ದ. ಎದ್ರ ಮನ್ಯಾಗ ಒಂದು ಮುದಿಕಿತ್ತ ಗೌಡಿಕೆ ಮನಿತನ ಮನ್ಯಾಗ ಒಂದು ಟಿ ವಿ ಇತ್ತ. ಮನ್ಯಾಗ ಟಿ ವಿ ನೋಡೋಕಂತ ತಿಳ್ಕೊಂಡು ಆ ಮನೆಗೆ ಹೋಗಿದ್ಲಕ್ಕೆ. ಗಂಡ ಹೊಲಕ್ಕೆ ಹೋದ ತಕ್ಷಣ ಬುತ್ತಿ ಕಟ್ಟಿ ಗಂಡ ಹೊಲಕ್ಕೆ ಹಸಿದ್ಲು. ಸಮಯ ಹೋಲಿ ಅಂತ ಟಿ ವಿ ನೋಡೋಕೆ ಹೋಗಿದ್ಲು. ಹೋಗಿ ಮುಂದಾಗ ಆಶ್ಚರ್ಯ ಏನಾಯ್ತು ಅಂತಂದ್ರೆ ದಿನ ಟಿ ವಿ ನೋಡ್ಬೇಕಾದ್ರೆ ಆ ಮುದುಕಿ ಮನ್ಯಾಗ ನಾಳಿನ ದಿವಸ ಮಂದಿ ಬರ್ತಾರಂತ ತಿಳ್ಕೊಂಡು ಪುಂಡಿ ಪಲ್ಯ ಮಾಡ್ಕೊಂಡು ಪುಂಡಿ ಪಲ್ಯ ಮಾಡ್ಬೇಕಂದ್ರೆ ನುಚ್ಚು ಬೇಯಿಸ್ಬೇಕು. ಪುಂಡಿ ಪಲ್ಯಕ್ಕೆ ನುಚ್ಚು ಹಾಕ್ತಿದ್ರೆ ಈ ಹೆಣ್ಮಗಳು ಗೌಡ್ಶನಲ್ಲಿ ಯಾವ ಮತ್ತು ಹಿಂಗೆ ನಾಳೆ ಮನೆಗೆ ಮಂದಿ ಭಾಳ ಮಂದಿ ಬರಕತ್ತಾರ ಮತ್ತು ಪುಂಡಿ ಪಲ್ಯ ಮಾಡ್ಬೇಕು ಒಂದಿಷ್ಟು ಮತ್ತು ನುಚ್ಚು ಬೀಸ್ಕೊಟ್ಟೋರು ಚಲೋ ಆಗುತ್ತೆ. ಒಂದೇ ಶೇರ್ 2 ಶೇರ್ ನುಚ್ಚು ಬೀಸ್ಕೊಡು ಅಂತ ಅಂದ್ಲಕ್ಕೆ. ಈ ಹೆಣ್ಮಗಳಿಂದ ನಾ ಯಾಕೆ ಬೀಸಲಿ ಅಂದ್ಲಕ್ಕೆ. ನುಚ್ಚು ನಾ ಯಾಕೆ ಬೀಸಲಿ ಅಂದಾಗ ಯಾವ ನನಗೆ ವಯಸ್ಸಾಗೈತಿ, ನಾಳೆ ಮಂದಿ ಬರಕತ್ತಾರ, ಒಂದಿಷ್ಟು ಬೀಸ್ ಕೊಟ್ರೆ ಚಲೋ ಆಗತ್ತೆ ಅನ್ನೋದ್ರೊಳಗೆ ನನಗೆ ಬೀಸಕ್ಕಾಗಲ್ಲ ಅಂತ ತಿಳ್ಕೊಂಡು ಈ ಹೆಣ್ಮಗಳು ಯಾವ ಗೌಡ್ಶನ್ ಹಂಗೆ ನಾಳೆ ನನ್ನ ಮನೆ ಟಿ ವಿ ನೋಡೋಕೆ ಬಂದೀನಿ ಅಂದ್ಲಕ್ಕೆ. ನಾಳೆ ನನ್ನ ಮನೆ ಟಿ ವಿ ನೋಡೋಕೆ ಬಂದೀನಿ ಅಂದ್ಕೊಳ್ಳಿ. ಅಯ್ಯ ಊರಾಗ ನಿಂದು ಒಂದ ಮನೆ ಟಿ ವಿ ಇಲ್ಲ, ನಮ್ಮ ಮನೆ ಟಿ ವಿ ಬರ್ತಾಳೆ ಅಂದ್ಲಕ್ಕಿ. ಆತ್ವಾ ನೀ ನಾಳೆ ನಾನು ಮುಂಜಾನೆ ನಮ್ಮ ಮನೆ ಬರ್ಕೋ ಬಂದಾಗ ಹೇಳ್ತೀನಿ ಬಾ ಅನ್ನತ್ಗೆ. ಈಕೆ ಸೀದಾ ಮನೆಗೆ ಹೋದ. ಹೆಂಗಾರ ಮಾಡಿ ಟಿ ವಿ ತರಿಸ್ಬೇಕಂತೇಳಿ ಗಂಡ ಹೊಲಕ್ಕೆ ಸಾಯಂಕಾಲ ಬರೋದ್ರೊಳಗೆ 4 ಚದ್ರ ಹೊಸ ಮಕ್ಕೊಂಡ್ಬಿಡ್ಲಿಕ್ಕೆ. ಯಾವಾಗ 4 ಚದ್ರ ಹೊಸ ಮಕ್ಕೊಂಡ ತಕ್ಷಣ ಹೇಳ್ತೇನೆ ನಿಮಗೆ, ಇವ ಗಂಡ ಹೊಲದಾಗಿಂದ ಮೊದಲು ಕೆಲಸ ಮಾಡಿ ಬಂದು ಕೂಳೆ ಎತ್ತ ದಂಧಕ್ಕೆ ಕಟ್ಟಿ ಬಂದು ನೋಡಿದೆ ಹೆಂಟು ಹೊಸ ಮಕ್ಕೊಂಡಿದ್ದ. ಅವಂದ ಯಾಕೆ ಏನಾಗೈತಿ ಎದಕ್ಕೆ ಮಕ್ಕೊಂಡಿ ಅಂದ. ಏನಾಗೈತಿ ಎದಕ್ಕೆ ಮಕ್ಕೊಂಡಿ ಅಂದ್ಕೊಳ್ಳಿ. ಆಕೇನು ಹೋಗೇ ನನಗೆ ಬಂದೈತಿ ಹೋಗೋದನ್ಲಕ್ಕಿ ಅಂತಿರೋ ನೀವು. ಯವ್ವ ಅದರ ಸಮಯ ನೋಡೆ ಮಾತಾಡ್ತಿರ್ತೀರಿ ನೀವು. ಏನಾಗೈತೆ ಅಂದ್ಕೊಳ್ಳಿ ನನಗೆ ಹೋಗೋದು ಬಂದೈತೆ ಅನ್ಲಕ್ಕಿ. ಅವ ಅಂದ ಹಿಂಗ್ಯಾಕೆ ಅನ್ನಕೈತಿ ಏನಾಗೈತೆ ಅಂದ್ರೊಳಗೆ ನಡಿ ಆರಾಮಿಲ್ಲ ಏನು ದವಾಖಾನೆ ಹೋಗೋಣ ಬಾ ಅಂದ. ಅಂದ್ಕೊಳ್ಳಿ ಯಾಕೆಂದ್ರೆ ದವಾಖಾನೆ ಹೋದ್ರೆ ಹೋಗುವಂಥ ಜಡ್ ಅಲ್ಲದ ಅನ್ಲಕ್ಕಿ. ಮತ್ತೇನು ನಿಮ್ಮ ತವ್ರ ಮನೆ ಏನು ನೆನಪಾಗೈತೇನ ಅಂತಂದ. ಇಲ್ಲ ಅಂದ್ಲಕ್ಕಿ. ಮತ್ತು ಏನಾಗೈತೆ ಹೇಳು ಅಂದ್ಕೊಳ್ಳಿ. ಆಕೇನ್ಲು ನೋಡು ನಾ ಅಡುಗೆ ಮಾಡಿಲ್ಲ ಇವತ್ತು. ಅವ ಅಂದ ಮೊದಲು ಹೊಟ್ಟೆ ಬಂದ್ರೆ ಮತ್ತೆ ಹೆಂಗೆ ಮಾಡ್ಬೇಕು ಅನ್ನೋದ್ರೊಳಗೆ ನಾ ಅಡುಗೆ ಮಾಡ್ಬೇಕಂತಂದ್ರೆ ನಾ ಹೇಳಿದ್ದು ಒಂದು ಕೆಲಸ ಮಾಡ್ಬೇಕಂದ್ಲಕ್ಕಿ. ಅಲ್ಲ ಮತ್ತು ಇಲ್ಲಿ ತನಕ ನೀ ಹೇಳಿ ಕೆಲಸ ಮಾಡ್ಕೊತ ಬಂದೇನ ಮತ್ತೆ ಅದು ಯಾವುದು ಅಂದವ. ಅಂದ್ಕೊಳ್ಳಿ ಯಾಕೆಂದ್ರೆ ಏನಿಲ್ಲ ಎದ್ರ ಮನೆ ಮುದುಕಿ ನನ್ನ ಜೊತೆ ಜಗಳ ತಗೋ ಇವತ್ತು ನೀ ಏನು ಮಾಡ್ತೇ ಗೊತ್ತಿಲ್ಲ. ನಾಳೆ ಎರಗಟ್ಟಿಗೆ ಹೋಗಿ ಅಥವಾ ನಾಳೆ ಬೆಳಗಾವಿಗೆ ಹೋಗಿ ಚಲೋದೊಂದು ಟಿ ವಿ ತರ್ಬೇಕು ಅಂದ್ಲಕ್ಕೆ. ಅಂದ್ಕೊಳ್ಳಿ ಅವ ಅಂದ ಅಲ್ಲ ಮುಂಜಾನೆ ಸಂಜೆ ಮಟ್ಟ ಹೊಲ್ದಾಗ ಕೆಲಸ ಮಾಡಿ ಸಾಕಾಗಿರ್ತೈತಿ. ನಿನಗೆ ಮನ್ಯಾಗ ಕೆಲಸ ಕಸ ಮುಸುರಿ ಬಟ್ಟೆ ಅದು ಇದು ಮುಗಿದ್ರೊಳಗೆ ಹೊತ್ತು ಮನೆಗೆ ಹೋಗುತ್ತೆ. ಟಿ ವಿ ಯಾವಾಗ ನೋಡ್ತಿ, ಟಿ ವಿ ತೊಗೊಂಡು ಏನು ಮಾಡ್ತಿ, ಬ್ಯಾಡ್ ಬಿಡ ಮಾರೈತಿ ಅಂತಂದವ. ಹಂಗಾರ ಅಡಿಗೆ ಹಂಗಿಲ್ಲ ಅನ್ಲಕ್ಕಿ. ಅಂದ್ಕೊಳ್ಳಿ ಅವ ಅಂದ ಮತ್ತು ಅನಿವಾರ್ಯ ನೋಡ್ರಿ ಬಾಸಕ್ಕೆ ಆಯ್ತು ತೊಗೊಂಬರ್ತೀನಿ ಮುಂಜಾನೆ ಹೋಗಿ ನೋಡೋಣ ಅಂದ್ಕೊಳ್ಳಿ. ಎದ್ದು ಕೂಳೆ 10 ನಿಮಿಷ ಅಡಿಗೆ ಮಾಡಿಲ್ಲವ. ಇಬ್ಬರು ಊಟ ಮಾಡಿದ್ರೆ ಬೆಳಗ್ಗೆ ಎದ್ದು ಕೂಳೆ ಗಂಡ ಅಂದ ಮತ್ತು ಹಿಂಗೆ ಹೊಲಕ್ಕೆ ಹೋಗ್ತೀನಿ. ಟಿ ವಿ ತರಕ್ಕೆ ಹೋಗ್ಬೇಕನ್ಲಕ್ಕಿ. ಆತು ಬಿಡಂತ ತಿಳ್ಕೊಂಡು ರೊಕ್ಕ ಇಸ್ಕೊಂಡು ಹೋಗು ಮುಂದಾಗ ಅವ ಅಂದ ಟಿ ವಿ ಎಷ್ಟು ಸಣ್ಣ ತೊಗೊಂಬರ್ತೀನಿ ಹಿಂಗೆ ಹೊರಗೆ ಹಾಕಿಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲ ಕಲರ್ ಟಿ ವಿನೇ ತರ್ಬೇಕನ್ಲಾಕಿ. ಆತು ಬಿಡಂತ ತಿಳ್ಕೊಂಡು ಹೋದ. ಒಂದು 21 ಇಂಚಿನ ಕಲರ್ ಟಿ ವಿ ತೊಗೊಂಬಂದ. ಮನ್ಯಾಗ ಟಿ ವಿ ಇಟ್ಟ. ಆದರೆ ನಿಮ್ಗೊಂದು ಪದ್ಧತಿ ಎಟ್ಟಂತ ಒಂದು ಟಿ ವಿ ತಂದರೂ ಕೂಡ ಪೂಜೆ ಮಾಡಿ 4 ಮಂದಿಗೆ ತೋರಿಸೋದ. ಫ್ರಿಜ್ ತಂದರು ಪೂಜೆ ಮಾಡಿ 4 ಮಂದಿಗೆ ತೋರಿಸೋದ. ಏನಂತಂದ್ರು ಒಟ್ಟು 4 ಮಂದಿ ನೋಡಬೇಕು ನಿಮ್ಮ ಮನ್ಯಾಗ. ಈ ಹೆಣ್ಮಗಳು ಯಾವಾಗ ಪೂಜೆ ಮಾಡಿ ಎಲ್ಲರಿಗೆ ತೋರಿಸ್ದಾಗ ಅವಂದ ನೋಡು ಟಿ ವಿ ಗದ್ದೊಳಗೆ ನಾವು ಹೊಲಕ್ಕೆ ಹೋಗಿ ನೀ ಬುತ್ತಿ ಥರದ ಮಾಡ್ತಿದ್ರೆ ಭಾಳ ಕಷ್ಟ ಆಗುತ್ತೆ. ನೀವು ಹೋಗ ಅಂದ್ಲಕ್ಕೆ. ಹಿಂಗೆ ಎನ್ನಿತ್ತಲು ಕೂಡ ಜೀವನ ನಡೆದಾಗ ಮುದುಕಿ ಹೇಳಕತ್ತ ನೋಡಲ್ಲೇ ನೀನು ಮನ್ಯಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ರೆ ನನ್ನ ಮನ್ಯಾಗ ಕಲರ್ ಟಿ ವಿ 21 ಇಂಚಿಂದ ಐತೆ ನೋಡೋನ್ಲಕ್ಕಿ ಅನ್ನೋತಿಗೆ ಆಲ್ ಬಿಡು ಅಂತ ತಿಳ್ಕೊಂಡು ಹೆಂಗೆ ಬದುಕು ಮಾಡಕತ್ರ ಹೇಳ್ತೀನಿ. ಇವಾಗ ಗಂಡ ಬೆಳಗ್ಗೆ ಎದ್ಕೊಳ್ಳೋ ಒಂದು ದಿವಸ ಹೊಲಕ್ಕೆ ಹೋಗಿದ್ದಕ್ಕೆ ಕೈಯಾಗ ಕಸ ಹಿಡ್ಕೊಂಡಿದ್ಲು. ನಾವು ಹೊಲಕ್ಕೆ ಹೋಗಿ ನೀ ಬುತ್ತಿ ತೊಗೊಂಬ ಅಂದವ. ನಾವು ಹೊಲಕ್ಕೆ ಹೋಗಿ ನೀ ಬುತ್ತಿ ತೊಗೊಂಬ ಅನ್ನೋತ್ತಿಗೆ ಸರಿ ಅಂತ ತಿಳ್ಕೊಂಡು ಈಕಿ ಕೈಯಾಗ ಕಸ ಹಿಡ್ಕೊಂಡು ಕಸ ಹೊಡೆದು ಬುತ್ತಿ ಮಾಡಿದ್ರ ಅಂತ ತಿಳ್ಕೊಂಡು ಕಸ ಹಿಡಿದ. ಟಿ ವಿ ಹೆಚ್ಚಳ ರಾತ್ರಿ ಧಾರಾವಾಹಿ ನೋಡಿದ್ದಿಲ್ಲ. ಮುಂಜಾನೆ ಹೊಳ್ಳಿ ಹಾಕ್ತೊಡೆ ಧಾರಾವಾಹಿ ನೀವು ನೋಡೋದು ಹೊಳ್ಳಿ ಮತ್ತೆ ಬೆಳಿಗ್ಗೆ ಹಾಕಿದ್ರ. ಈ ಹೆಣ್ಮಗಳ ಕೈಯಾಗ ಕಸ ಹಿಡ್ಕೊಂಡಾಳ. ಕಸ ಹೊಡ್ಕೊಂತ ಹಿಂಗೆ ಯಾವಾಗ ಕೈಯಾಗ ಕಸ ಹಿಡಿದ ಟಿ ವಿ ಹೆಚ್ಚಳ ಧಾರಾವಾಹಿ ಐತೈತಿ. ಭಾಳ ಚಂದ ನೋಡಕತ್ತಾಳ. ಅವ ಅಲ್ಲೇ ಇದು ಬುದ್ಧಿಲ್ಲೇ ಯಾವಾಗ ಕೈಯಾಗ ಕಸವರಿ ಹಿಡ್ಕೊಂಡಿರ್ತಕ್ಕಂಥ ಹೆಣ್ಮಗಳು ಟಿ ವಿ ನೋಡಕತ್ತಾಳ. ಮಧ್ಯಾಹ್ನ 12 ಆತ ಕರೆಂಟ್ ಪಕ್ ಅಂತ ಹೋತ. ಅಯ್ಯ ಕಸಬರಿ ನನ್ನ ಕೈಯಾಗ ಹಾಕೈತಿ ಅನ್ಲಕ್ಕಿ. ಏನು ಮಾಡಾಕತ್ತೆ ಅಂತ ಗೊತ್ತಿಲ್ಲಕ್ಕಿ. ಕೈಯಾಗ ಯಾಕೆ ಕಸಬರ್ಗೆ ಐತೆ ಅಂತ ನೋಡ್ತಾಳ. ಮಧ್ಯಾಹ್ನ 12 ಆಗೈತಿ. ಯವ್ವ ನನ್ನ ಗಂಡ ಇವತ್ತು ಹಣಿತಾನ ಅನ್ಲಕ್ಕಿ. ಯಾಕೆ ಹೊಲಕ್ಕೆ ಬುತ್ತಿ ತೊಗೊಂಡು ಹೋಗ್ಬೇಕು, ಬುತ್ತಿನ ಮಾಡಿಲ್ಲ, ಇನ್ನು ಏನು ಮಾಡ್ಬೇಕು ಹೇಳ್ತೀನಿ. ಬಾಕ್ಸ್ ಏನು ಬುತ್ತಿ ಬಾಕ್ಸ್ ಇತ್ತಲ್ಲ, ಬಾಕ್ಸ್ನಾಗ ಏನೇ ಮಾಡ್ಬೇಕು ಅನ್ನೋಲ್ಲ. ರೊಟ್ಟಿ ಪಲ್ಯ ಏನು ಅನ್ನ ಇತ್ತಲ್ಲ ಅದನ್ನೆಲ್ಲ ಇದ್ದಿದ್ದು ಊಟ ಮಾಡಿ ಹಾಕೊಂಡು ಹೋಗ್ಲಕ್ಕಿ. ಏನು ರೊಟ್ಟಿ ಹಿಟ್ಟು ಹಾಕ್ಕೊಂಡ್ಲ, ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಹಾಕ್ಕೊಂಡ್ಲ, ಅನ್ನ ಹೋಗಿ ಅಕ್ಕಿ ಹಾಕ್ಕೊಂಡ್ಲ. ದಬಾಷ್ಯ ಹೊಲಕ್ಕೆ ಹೋದ್ಲ. ಮಟ್ಟ ಮಧ್ಯಾಹ್ನ ಹೊಟ್ಟೆ ಹಸ್ತಿತ್ತು ಹೇಳ್ತೀನಿ ನಿಮಗೆ. ಹೆಂಡತಿ ಬರದ ಕಾಯಕತ್ತಿದ್ದ. ಯಾಕೆ ಲೇಟ್ ಆತ ಏನಂತ ಕೇಳಲಾರ್ದ ಬರ್ಕೋತೊಂಡು 4 ನಿಗ್ಚೆ ಬಿಟ್ಟವ.
ಯಾವಾಗ ಬರ್ಕೋಲ್ ತೊಗೊಂಡು ಆಕ ನಿಶ್ಚಿತ ತಕ್ಷಣ ಹೇಳ್ತೇನೆ ನಿಮಗೆ. ಆಕಿ ಅಂದ್ಲು, ಈಗೇನು ನನಗೆ ಹೊಡೆದಿಯಲ್ಲ ನೆನಪಿರಲಿ, ಎದ್ರ ಸಲುವಾಗಿ ಹೊಡೆದಿ ಹೇಳ ಅನ್ಲಕ್ಕೆ. ಅಲ್ಲ, ದಿನ ಜಲ್ದಿ ಬುತ್ತಿ ತರಾಕಿ, ಇವತ್ತಾಗಿ ಇಷ್ಟು ಲೇಟ್ ಮಾಡಿದೆ ಅಂದಾಗ, ಇಲ್ಲ ನಾ ಏನು ಬೇಕಂತ ಲೇಟ್ ಮಾಡಿಲ್ಲ ನೋಡು, 10 ನಿಮಿಷ ತಡ ಆಗಿರ್ಬೋದು, ಇವತ್ತು ನೀನು ನನಗೆ ಹೊಡೆದಿ ಅಂತಂದ್ರೆ ನಾ ತಂದು ಬುತ್ತಿ ಎಲ್ಲ ಉಲ್ಟಾ ಅಲ್ಲ ಅನ್ಲಕ್ಕೆ. ಅವಂದ ನಮ್ಮೂರು ದ್ಯಾಮವ್ ಕೊಟ್ರೆ ಶಾಪ ನಮ್ಮೂರಿಗೆ ಹತ್ತಿಲ್ಲ, ನಿಂದೇನೋ ಅಂದವ. ಆಕೇನ್ಲ ನಿಮ್ಮೂರು ದ್ಯಾಮವ ಶಾಪ ಕೊಡೋಕೆ ಹಿಂದೆ ಮುಂದೆ ಸರಿ ಬಹುದಾ, ನಿಮ್ಮೂರು ದ್ಯಾಮವಕ್ಕೆ ಅನುಗೆಟ್ಟಕ್ಕಿದೆ ನಾನು ಅನ್ಲಕ್ಕೆ. ಅಟ್ಟಂದ್ರೊಳಗೆ ಬಾಬಾ ಹೊಟ್ಟಿಸ್ ಊಟಕ್ಕೆ ಹಚ್ಕೊಡ್ಬಾ ಅಂದ, ಆಗಲ್ಲ ಅನ್ಲಕ್ಕೆ. ಆತ್ಮ ನಾನು ನೀಡ್ಕೊಂಡು ಉಂಟೇನು ತಿಳ್ಕೊಂಡು ಬುತ್ತಿ ಡಬ್ಬಿ ಬಿಸ್ತಾನ. ಪಲ್ಯ ಹೋಗಿ ಬದ್ನಿಕಾಯಿ ಆಗೈತಿ, ಅನ್ನ ಹೋಗಿ ಅಕ್ಕಿ ಆಗೈತಿ, ರೊಟ್ಟಿ ಹಿಟ್ಟಾಗೈತಿ. ಅವಂದು ಯಪ್ಪ ಅಂದವ. ಯಾಕೆ ನಮ್ಮೂರು ದ್ಯಾಮವ ಅನುಗೆಟ್ಟಕ್ಕಂತ ತಿಳ್ಕೊಂಡಿದ್ದೆ, ನಮ್ಮೂರು ದ್ಯಾಮವನಕ್ಕಿಂತ ಅವ ಅಂದ, ಇಲ್ಲ ಏನ್ರಿ ಯಾಕಾಲಿ ಗಂಡ ಹೆಂಡ್ರ ನಡುವೆ ವೈಮನಸ್ಸು ಬರೋದು ಸಹಜ ಐತಿ, ಗಂಡ ಹೆಂಡ್ರ ನಡುವೆ ಜಗಳ ಬರೋದು ಸಹಜ ಐತಿ. 10 ನಿಮಿಷ ತಡ ಮಾಡಿದಾಗ ಹೊಟ್ಟೆ ಹಸಕ್ಕೆ ಬರ್ಕೊತ ನೋಡಿದೀನಿ, ಕಾರಣ ಹೊಟ್ಟೆ ಭಾಳ ಹಸೈತಿ, ಹೆಂಗಿತ್ತು ಹಂಗೆ ಮಾಡ ಅಂತ ತಿಳ್ಕೊಂಡು ಆಕೆಲ್ಲ ಸಾಧ್ಯನೇ ಇಲ್ಲ. ಯಾಕೆ ನಾ ಏನಾರ ಅನ್ಕೊಂಡಿದ್ದು ಊಟ ಆತಂತಂದ್ರೆ ಪತಿರೋತ ಧರ್ಮಕ್ಕೆ ಕೆಟ್ಟ ಹೆಸರು. ನಾ ಹೊಳ್ಳಿ ಮಾತು ಮಾಡಂಗಿಲ್ಲ, ಹೊಳ್ಳಿ ಮಾತು ಬೇಕಾ ಮನೆಗೆ ಹೋಗಿ ಅಡಿಗೆ ಮಾಡಕಂದ ಆಕೆ.